ಜೇವರ್ಗಿ ತಾಲೂಕಿನ ಸಿಗರ್ತಳ್ಳಿ ಗ್ರಾಮ, ಯಾಳ್ವಾರ ಗ್ರಾಮ, ಕೊಡ್ಚಿ ಗ್ರಾಮ, ಲಕ್ಣಾಪುರು, ಖಾದ್ಯಾಪುರು, ಈ ರೀತಿ ಚಿಗರಹಳ್ಳಿ ಸುತ್ತ ಒಂದು 10-12 ಹಳ್ಳಿಯೊಳಗೆ ಜೇವರ್ಗಿ ತಾಲೂಕಿನ ಜೆಸ್ಕಾಂ ಮೂಲಕ ಏನು ವಿದ್ಯುತ್ ಬಿಲ್ ಕೊಟ್ಟಿದ್ದಾರೆ, ಅದು ಬೇಕಾಬಿಟ್ಟಿಯಾಗಿರ್ತಕ್ಕಂಥ ವಿದ್ಯುತ್ ಬಿಲ್ ಕೊಟ್ಟಿದ್ದಾರೆ. ಈ ಕೂಡಲೇ ಅದನ್ನು ರದ್ದುಪಡಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ CPI ಜೇವರ್ಗಿ ತಾಲೂಕಾ ಮಂಡಳಿ, ಹಾಗೆ ಆದರ್ಶ ಗ್ರಾಮ ಸಮಿತಿ, ಜೇವರ್ಗಿ ಯಡ್ರಾಮಿ ತಾಲೂಕಾ ಅಭಿವೃದ್ಧಿ ಹೋರಾಟ ಸಮಿತಿ ಮೂಲಕ ಆಗ್ರಹ ಮಾಡ್ತಾ ಇದ್ದಾರೆ. ಇದೆಲ್ಲ ಏನದ ಗ್ರಾಮಸ್ಥರು ವಾಸ ಮಾಡ್ತಕ್ಕಂಥವ್ರು, ಅಂದರೆ 1 ರೂಮು 2 ರೂಮು ಇರ್ತಕ್ಕಂಥ ಮನೆಗಳಲ್ಲಿ ಗ್ರಾಮಸ್ಥರು ವಾಸ ಮಾಡ್ತಕ್ಕಂಥ ಮನೆಗಳಿವು. ಈ ಮನೆಗಳಲ್ಲಿ 0 ಬಿಲ್ ಬಿಡ್ತಿತ್ತು. ಸರ್ಕಾರ 200 ಯೂನಿಟ್ ಫ್ರೀ ಅಂತಿದೆ. 200 ಯೂನಿಟ್ ಒಳಗೆ ಬಳಸ್ತಕ್ಕಂಥ ಮನೆಗಳಿವೆಲ್ಲ, ಇವೆಲ್ಲ 0 ಬಿಲ್ ಬರ್ತಕ್ಕಂಥ ಮನೆಗಳು. ಆದರೆ ಕಳೆದ 2 ತಿಂಗಳಿಂದ ಇಲ್ಲಿ ಬೇಕಾಬಿಟ್ಟಿಯಾಗಿ ಮನೆ ಬಿಲ್ ಬರ್ತಾಯಿದೆ. ಇಲ್ಲಿ ಉದಾಹರಣೆಗೆ ಅಂತ ಹೇಳಿದರೆ ಇಲ್ಲಿ ಒಂದು RR ಸಂಖ್ಯೆ ಇದೆ. RR ಸಂಖ್ಯೆ SIGL 31. ಇದಕ್ಕೆ ಶೂನ್ಯ ಬಿಲ್ ಬಂದಿರತಕ್ಕಂಥದ್ದು ಈಗ 44,291 ರೂಪಾಯಿ ಬಂದಿದೆ. ಅದೇ ರೀತಿ SIGL 38020 ಇದಕ್ಕೆ ಫ್ರೀ ಬಂದಿರತಕ್ಕಂಥದ್ದು ಈಗ 1,10,000 ರೂಪಾಯಿ ಬಿಲ್ ಬಂದಿದೆ. ಹಾಗಾಗಿ ಇದೇ ರೀತಿ ನೂರಾರು ಜನರಿಗೆ ಬಿಲ್ ಬಂದಿರತಕ್ಕಂಥದ್ದು. ಸಿಗರ್ತಳ್ಳಿ ಗ್ರಾಮದ 90% ಜನರಿಗೆ ಇದೇ ರೀತಿ ಬಿಲ್ ಬಂದಿರತಕ್ಕಂಥದ್ದು. ಕೊಡ್ಚಿ ಗ್ರಾಮದೊಳಗೆ 100ಕ್ಕಿಂತ ಜಾಸ್ತಿ ಇದೇ ರೀತಿ ಬಿಲ್ ಬಂದಿದ್ದಾವೆ. ಯಾಳ್ವಾರದೊಳಗೆ 100ಕ್ಕಿಂತ ಜಾಸ್ತಿ ಬಿಲ್ಗಳು ಇದೇ ರೀತಿ ಬಂದಿದ್ದಾವೆ. ಆದರೆ ಇದನ್ನು ಬಿಲ್ ಬರೋದನ್ನು ಸರಿಪಡಿಸ್ಕೊಳ್ಬೇಕಾಗಿತ್ತು. ಇದನ್ನು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳ ಗಮನಕ್ಕೆ ತಂದಾಗ ಸರಿಪಡಿಸ್ಕೋಬೇಕಾಗಿತ್ತು. ಆದರೆ ಅವ್ರು ಏನು ಮಾಡ್ತಾಯಿದ್ದಾರೆ, ನಿಮ್ಮ ಹಿಂಬಾಕಿ ಇದೆ ಅಂತಕ್ಕಂಥ ಒತ್ತಡವನ್ನು ಹಾಕಿ ಅದನ್ನು ಕಟ್ ಮಾಡ್ತೀವಿ, ನಿಮ್ಮ ಲೈಟನ್ನು ಕಟ್ ಮಾಡ್ತೀವಿ ಅಂತಕ್ಕಂಥ ಬೆದರಿಕೆ ಹಾಕಿ ಬಿಲ್ ಕಟ್ಟಿಸ್ಕೋತಾ ಇದ್ದಾರೆ. ಅವರು ಹಳ್ಳಿಗಳಿಗೆ ಇದು ಕೆಲಸಕ್ಕೆ ಹೋದಾಗ, ಹಗಲತ್ತು ಕೆಲಸಕ್ಕೆ ಹೋದಾಗ ಇವರು ಯಾರು ಮನೆ ಇಲ್ಲದ ಕಟ್ ಮಾಡಿ ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಆ ಕಾರಣಕ್ಕೆ ಈ ಕೂಡಲೇ ಅದನ್ನು ನಿಲ್ಲಿಸಿ, ಏನು ಅಕ್ರಮ ವಸೂಲಿನ ತಡೆದೇನದ ಈ ಕೂಡಲೇ ಅದನ್ನೆಲ್ಲ ಶೂನ್ಯ ಬಿಲ್ ಮಾಡಬೇಕು, ಆ ಬಿಲ್ಲನ್ನು ತೊಗೊಳ್ಬಾರ್ದು ಅಂತಕ್ಕಂಥ ಒತ್ತಾಯವನ್ನು ನಾವು ಮಾಡ್ತೇವೆ. ಒಂದು ವೇಳೆ ನೀವು ಈ ಕೂಡಲೇ ಅದನ್ನು ಮಾಡದೇ ಇದ್ದರೆ 10ನೇ ತಾರೀಕು ನಾವು ಜೇವರ್ಗಿಯ ಜೆಸ್ಕಾಂ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, CPIನ ಜಿಲ್ಲಾ ಕಾರ್ಯದರ್ಶಿ. ನಮ್ಮ ಮನೆ ಅಖಿಲ್ ಪಾಷಾ ಜಾಗೀರ್ದಾರ್ ನಮ್ಮ ಮನೆಗೆ ತಿಂಗಳು 0 ಕೊಟ್ಟು ಹೋಗ್ಯಾರ ಅವರು. ಈಗ 10 ತಿಂಗಳು ನಿಂತ ಹಿಂದೆ ಬಿಲ್ ಅವು ನನ್ನ ಬಲ್ಲಿ. ಈಗ ಒಮ್ಮೆಲಿಗೆ 42,000 ರೂಪಾಯಿ ಹಾಕೋಗ್ಯಾರ. ಇಷ್ಟು ದಿವಸ ಬಾಕಿ ಇದ್ದರೆ ಬಿಲ್ನಾಗ ಬರಬೇಕಿಲ್ಲ. ನಮ್ಮ ಬಿಲ್ನಾಗ 0 ಯಾಕೆ ಹಾಕ್ಯಾರ? ಒಮ್ಮೆಲಿಗೆ ಬಂದ ಕೇಸಿ 42,000 ರೂಪಾಯಿ ಹಾಕ್ಬಿಟ್ರೆ. 200 ಯೂನಿಟ್ ಫ್ರೀ ಆದ್ರಿ ನಮ್ಗೆ. ಒಂದು ತಿಂಗಳು ಲಾಸ್ಟ್ ತಿಂಗಳದೇ 42,000 ರೂಪಾಯಿ ಕೊಟ್ಟಾರಿ. 3 ರೂಮ್ ಅವ್ರಿ, ಫ್ಯಾನ್ ಅವ್ರಿ. ಕೇಳಿದೆ ನಿಮ್ಮ ಬಾಕಿ ಅದು ಬಾಕಿ ಇತ್ತು. ಹಿಂದೆ ಬಾಕಿ ಫ್ರೀ ಆಗೋದ ಮುಂದೆ 10,000 ಬಾಕಿ ಇತ್ತು. ಬಾಕಿ ನಾವು ಪೇಡ್ ಮಾಡಿದ್ವಿ. ಪೇಡ್ ಮಾಡಿದ ಮೇಲೆ ನಮ್ಗೆ ಫ್ರೀ ಮಾಡ್ಯಾರ. ಈಗ ಅಂದ್ರೆ ಮತ್ತೆ ಹಿಂದಿನ ಬಾಕಿ ಅದು ಹಿಂದಿನ ಬಾಕಿ ಅಂತ ಹೇಳತ್ತಾನ. ಕಟ್ ಅಂತಾನೆ, ಕಟ್ ಮಾಡ್ತೇನೆ ಅಲ್ಲತ್ತಾನ. ಫ್ರೀ ಇದು ಆಗ್ಬೇಕು ನಮಗೆಲ್ಲ. ಇದು ಮಾಡಿವಲ್ರಿ, ಫ್ರೀ 0 ಬಂದದ. ಮತ್ತು ಈಗ 42,000 ಬಂದರೆ ಹೆಂಗೆ ರೀ? ಮುಂದೆ ಅಖಿಲ್ ಪಾಷಾ ಜಾಗೀರ್ದಾರ್ ಸಿಗುತ್ತಾಳೆ. ಒಂದು ನಿಮಿಷ ಅಷ್ಟೇ ಇರಲಿ ಸರ್. ಒಂದು ನಿಮಿಷ. ನಾಲ್ಕು ಲಕ್ಷದ್ದೇನು ಸರ್ ಬಿಲ್? ಬಿಲ್ಲೇ ಬೇಡ, ಬಿಲ್ಲ ತೊಗೊಂಡಿರಿ ನಾವು. ಇವೆಲ್ಲ ಎಟ್ಟದವ್ರಿ? 1,10,000, 1,10,000, 1,40,000, 22,000, ಈಗ ಸ್ವಲ್ಪ ವೈಡ್ ಆಗಿದೆ ಎಲ್ಲದೇ. PDF ಫೈಲ್ ಮಾಡ್ಕೊಂಡಿನಿ. ಹತ್ತಿತ್ತು ಅದು PDF ಫೈಲ್ ಮಾಡ್ಕೊಂಡು. ರೈಟ್ ಅಷ್ಟು ಫೋನ್ ಕೊಡ್ಲೇ ಸರ್. ಎಷ್ಟು ವರ ಬಂದವ್ರಿ ಈ ರೀತಿ? ಇಂಥ ಸುಮಾರು ಒಂದು 8 ಹಳ್ಳಿಗೆ ಬಂದವ್ರಿ. ನಮ್ಮ ಗಮನಕ್ಕೆ ಒಂದು 6 ಹಳ್ಳಿಗೆ ಕೇಳಿದ್ರು ಅವರು. ಅದೇ ಈಗ ಅವರು ಕೇಳಿದ್ರೆ
ಅದು ಕಟ್ಟಬೇಕಂತಾರೆ ಇಲ್ಲಿ ಎಷ್ಟು ಮಂದಿ ನಡು ಯಾವ ಗ್ಯಾಪ್ ಆಗಿಲ್ಲ ಇದು ಕಮರ್ಷಿಯಲ್ ಬಿಲ್ಡಿಂಗ್ ಮನಿ ಇದೆ ಸರ್ ಇದು ಬಿಲ್ 50 ರೂಪಾಯಿ 100 ಮನಿ ಇದೆ ಅಲ್ಲ 200 ರೂಪಾಯಿ ಬಿಲ್ ಕಟ್ಕೋತ ಬಂದಾರ ಅವ್ರು ಮಿನಿಮಮ್ ಕಟ್ಕೋತ ಬಂದಾರ ಬಿಲ್ ಬರ್ತಾವ ಎಷ್ಟು ಯೂನಿಟ್ ಮಾಡ್ಯಾರ ಯೂಸ್ ಮಾಡಿ ಝೀರೋ ಬಿಲ್ ಬರ್ತದೆ ಅವನ್ನ ಒಮ್ಮೆ ಏನದ ಈ ತಿಂಗಳು ಅಂದ್ರೆ ಹೋದ ತಿಂಗಳು ಈಗ 4,000 5,000 ಇದ್ದು ಎಲ್ಲಿ ಕಿರಿಕಿರಿ ಅಂತೇಳಿ ಕಟ್ಲಿಕತ್ತಾರ ಈಗ ತೀರಾ ಏನದ 20,000 30,000 ಮತ್ತು ಊರಿಗೆ ಹೋಗಿ ಮತ್ತು ಕರೆನದ ಮತ್ತು ಹಿಂದೆ ಅವ್ರ ಬಾಕಿ ಇರ್ಬೇಕು ನಾವು ಏನದ ಆ ರೀತಿ ಅಂದ್ಕೊಂಡು ತಳಿ ಗ್ರಾಮದೊಳಗೆ 40 ಜನ ಒಂದೇ ಸತಿ ಬಂದಿದ್ರು 250 ಮನೆ ಕೊಡ್ಚಿದೊಳಗೆ 100 ಜನರಿಗೆ ಅದ ಯಾಳ್ವಾರದಾಗ 100 ಜನರಿಗೆ ಅದ ಸಿಗರಳ್ಳಿ ಒಳಗದ ಲಕ್ನಾಪುರದಾಗ ಅದ ಕಾದ್ಯಾಪುರದಾಗ ಅದ ಸುತ್ತಮುತ್ತ 10-12 ಹಳ್ಳಿ ಒಳಗೆ ಇದೆ ಸರ್ ಬಾಣ ತುಂಬ ಬೈಟ 1,09,000 ರೂಪಾಯಿ ಅದ 1,10,000 ರೂಪಾಯಿ ಅದ 44,000 ರೂಪಾಯಿ ಅದ ಈಗ ಸ್ವಲ್ಪ ವೈಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.